ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪ್ರಿಯಾಂಕಾ ಗಾಂಧಿಗೆ ಕಾಂಗ್ರೆಸ್ಸಲ್ಲಿ ದೊಡ್ಡ ಹುದ್ದೆ ಸಿಕ್ಬಿಡುತ್ತೆ ಅಂಥೇಳಿ ಅವರ ಭಕ್ತರುಗಳು ಭಾಳ ಖುಷಿಯಾಗಿದ್ದಾರೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಮಾತಾಡಲಿಲ್ಲ, ಪ್ರಿಯಾಂಕಾ ಗಾಂಧಿನೇ ಮಾತಾಡೋರು ಇಂಪಾರ್ಟೆಂಟ್ ಇಶ್ಯೂಗಳಲ್ಲಿ. ರಾಹುಲ್ ಗಾಂಧಿ ಯಥಾ ಪ್ರಕಾರ ಫಾರಿನ್ಗೆ ಅಣ್ಣ ದೌಡು. ಪ್ರಿಯಾಂಕಾ ಗಾಂಧಿನೇ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಇಮ್ರಾನ್ ಮಸೂದ್ ಥರ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಉತ್ತರ ಪ್ರದೇಶದ ಮಾಜಿ MLA ಒಬ್ಬ ಕೂಡ ಅದೇ ರೀತಿ ಮಾತಾಡಿದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಈಗ ಮುಳುಗ್ತಾ ಇರೋರಿಗೆ ಒಂದು ಹುಲ್ಕಡ್ಡಿನೂ ಆಶ್ರಯ ಅಂತೆ. ಹೆಂಗೂ ಈ ರಾಹುಲ್ ಗಾಂಧಿನ ಹೆಚ್ಕೊಂಡ್ರೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ, ಉಳಬಾಲ್ವೇ ಇಲ್ಲ ನಮಗೆ ಅಂತ ಅಂದ್ಕೊಂಡಿರೋರಿಗೆ ಎಲ್ಲೋ ಪ್ರಿಯಾಂಕಾ ಗಾಂಧಿನ ಒಂದು ಹುಲ್ಕಡ್ಡಿ ಆಶ್ರಯ ಸಿಗುತ್ತೆ ಅಂತ ಅನ್ಕೊಂತ ಇದ್ರು. ಅದೇ ರಾಹುಲ್ ಗಾಂಧಿ ಕ್ರಿಮಿನಲ್ ಆಟ ಶುರು ಮಾಡಿರಂಗಿದೆ. ಪ್ರಿಯಾಂಕಾ ಗಾಂಧಿಗೆ ಪಟ್ಟ ಕಟ್ತಾ ಇದ್ದಾರೆ ಅಂತಲೇ ಬಲಿಪಶು ಮಾಡ್ತಕ್ಕಂಥ ಎಲ್ಲ ಸೂಚನೆಗಳು ಎದ್ದು ಕಾಣ್ತಾ ಇದೆ ನೋಡಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ 5 ದೊಡ್ಡ ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಸ್ಕ್ರೀನಿಂಗ್ ಕಮಿಟಿಗಳನ್ನ ನೇಮಕ ಮಾಡ್ತಾ ಇದ್ದಾರೆ. ಈ ಸ್ಕ್ರೀನಿಂಗ್ ಕಮಿಟಿ ನೇಮಕದಲ್ಲಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಅಸ್ಸಾಂ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಸ್ಸಾಂ ರಾಜ್ಯದ ಸ್ಕ್ರೀನ್ ಕಮಿಟಿ ಚೇರ್ಪರ್ಸನ್ನು. ಅವರ ಭಕ್ತರುಗಳಿಗೆಲ್ಲ ಒಂಥರ ಭಾಳ ಖುಷಿಯಾಗ್ಬಿಡ್ತು, ಒಂದು ರಾಜ್ಯದ ಜವಾಬ್ದಾರಿಯನ್ನು ಕೊಟ್ಬಿಟ್ಟಿದ್ದಾರೆ ಅಂತೇಳಿ. ಆದರೆ ಅಸ್ಸಾಂನ ಯಾಕೆ ಕೊಟ್ಟು ನೋಡಿ, ರಾಹುಲ್ ಗಾಂಧಿ ಕೇರಳದ ಜವಾಬ್ದಾರಿ ತೊಗೊಂಡಿದ್ದಾರೆ ಚುನಾವಣೆದು, ಯಾಕೆಂದರೆ ಅಲ್ಲಿ ಗೆಲ್ತಕ್ಕಂಥ ವಾತಾವರಣ ಇದೆ. ಆದರೆ ಅಸ್ಸಾಮಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಆ ನಾಯಿ ಬಿಸ್ಕತ್ ಕಹಾನಿಯಿಂದ ಶುರುವಾಗಿದ್ದಂತಹ ಕಾಂಗ್ರೆಸ್ನ ಅಧಃಪತನ ಇವತ್ತು ಅಲ್ಲಿ ಮಣ್ಣು ಪಾಲಾಗೋಗಿದೆ. ಅಸ್ಸಾಮಲ್ಲಿ ಕೇವಲ ಮುಸಲ್ಮಾನರ ಓಟುಗಳನ್ನ ಹೆಚ್ಕೊಂಡು ಎಲೆಕ್ಷನ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಹೋಗಲಿ, ಆ ಮುಸಲ್ಮಾನರ ಓಟುಗಳನ್ನಾದರೂ ಗಟ್ಟಿಗಿಟ್ಕೊಂಡ್ರ ನೋಡಿ. ಎಂಥ ಈ ಒಂದು ಗಾದೆ ಮಾತಿದೆ, ಈ ಕಾಲಿಗೆ ಕುಲಾವಿ ಹೊಡ್ಕೊಳ್ಳೋದು ಅಂತೇಳಿ. ಈ ಕಾಲಿಗೆ ಕುಲಾವಿ ಹೊಡ್ಕೊಳ್ಳೋದಲ್ಲ, ಈ ಕಾಂಗ್ರೆಸ್ ಅವರು ಕುಲಾವಿಗೆ ಕಾಲು ಹೊಡ್ಕೊತಾರೆ ನೋಡಿ. ಗೌರವ್ ಗೊಗೊಯ್ ಅಂತೇಳಿ ಅಸ್ಸಾಂನ ಕಾಂಗ್ರೆಸ್ನ ಅಧ್ಯಕ್ಷರು, ಅಲ್ಲಿನ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಅವರ ಮಗ, ರಾಹುಲ್ ಗಾಂಧಿಗೆ ಬಲಗೈ ಬಂಟ. ಅಸ್ಸಾಮಲ್ಲಿ ಸುಮಾರು 40% ಅದಕ್ಕಿಂತ ಹೆಚ್ಚು ಮುಸಲ್ಮಾನರ ಓಟ್ಗಳಿದೆ, ಮೋರ್ ದೆನ್ 40%. ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ ಗಟ್ಟಿಯಾಗಿ ಆ ಸಮುದಾಯವನ್ನು ಹಿಡ್ಕೊಂಬಿಟ್ರೆ ಗೆಲ್ಲೋದೇನೋ ಕಷ್ಟ ಅಲ್ಲ, ಒಂದಷ್ಟು ಹಿಂದೂ ಓಟ್ಗಳನ್ನ ಅಲ್ಲಿ ಇಲ್ಲಿ ತೊಗೊಂಬಿಟ್ರೆ. ಆದರೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಎಂಥ ಮನೆ ಮುರ್ಕಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಆ ಅಸ್ಸಾಂನಲ್ಲಿ ಅಲ್ಲಿನ ಮುಸಲ್ಮಾನರದನ್ನೇ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ, AIUDF, ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಫ್ರಂಟ್ ಅಂತೇಳಿ. ಬಬ್ರುದ್ದೀನ್ ಅಜ್ಮಲ್ ಅಂಥೇಳಿ ಅದರ ಅಧ್ಯಕ್ಷ. ಕೇವಲ ಮುಸಲ್ಮಾನರ ಓಟ್ಗಳಿಂದಲೇ ಕಳೆದ 4 ಚುನಾವಣೆಯಲ್ಲಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿನ ಎಲೆಕ್ಷನ್ಗಳಲ್ಲಿ 2006ರಲ್ಲಿ 10 ಸೀಟ್ ಬಂದಿತ್ತು, ಅದಕ್ಕೆ 2011ರಲ್ಲಿ 18, 2016ರಲ್ಲಿ 13 ಮತ್ತು ಕಳೆದ ಚುನಾವಣೆಯಲ್ಲಿ 16 ಸೀಟ್ ಬಂದಿತ್ತು. ಇವರು ಸ್ವಲ್ಪ ಕಾಂಗ್ರೆಸ್ ಜೊತೆಯಾಗಿ ಹೋಗ್ತಾಯಿದ್ರು. ಮೊನ್ನೆ ಗೌರವ್ ಗೊಗೊಯ್ ಏನು ಹೇಳಿದ್ದಾರೆ ಗೊತ್ತಾ? ಈ ಬದ್ರುದ್ದೀನ್ ಅಜ್ಮಲ್ BJPಯ B ಟೀಮು, BJP ಹೇಳ್ದಂಗೆ ಕೇಳ್ತಾರೆ, BJP ಗೆಲ್ಲೋದಕ್ಕೆ ಈ B ಟೀಮ್ನ ಉಪಯೋಗಿಸ್ಕೊಳ್ತಾ ಇದೆ. ಅಷ್ಟೇ ಹೇಳಿ ಸುಮ್ಮನಾಗಲಿಲ್ಲ. ಆ B ಟೀಮಿಂದ ಕೆಲಸ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಹೈದರಾಬಾದಿಂದ ಇನ್ನೊಂದು B ಟೀಮ್ ಕರ್ಕೊಂಬರ್ತಾರೆ ಅಂದರು. ಯಾರು ಹೈದರಾಬಾದಲ್ಲಿ? ಒವೈಸಿದು. ನೋಡಿ, ಅಸ್ಸಾಮಲ್ಲಿ ಒವೈಸಿಯ ಪ್ರಭಾವ ಕೂಡ ಒಂದಷ್ಟಿದೆ. ಅಲ್ಲಿ ಕೂಡ ಅವರು ಕ್ಯಾಂಡಿಡೇಟ್ಗಳನ್ನ ಹಾಕಬೇಕು ಅಂತಿದ್ದಾರೆ. ಒಂದು ಕಡೆಗೆ ಒವೈಸಿ ಕೂಡ ಮುಸ್ಲಿಂ ನಾಯಕ, ಇನ್ನೊಂದು ಕಡೆಗೆ ಬದ್ರುದ್ದೀನ್ ಅಜ್ಮಲ್ ಕೂಡ ಮುಸ್ಲಿಂ ನಾಯಕ. ಈ ಕಾಂಗ್ರೆಸ್ ಅವರು ನಿಂತಿರೋದು ಕೂಡ ಮುಸಲ್ಮಾನರ ಓಟ್ ಮೇಲೆ. ಈ ಗೌರವ್ ಗೊಗೊಯ್ಗೆ ಸ್ವಲ್ಪನಾದ್ರೂ ತಲೆ ಇದ್ದಿದ್ರೆ ಆ ಮುಸಲ್ಮಾನರನ್ನೆಲ್ಲ ಒಟ್ಟಿಗೆ ಕರ್ಕೊಂಡೋಗೋದು ಬಿಡ್ಬಿಟ್ಟು ಇರೋ ಮುಸಲ್ಮಾನರನ್ನ ಡಿವೈಡ್ ಮಾಡಿಕೊಂಡು ಅವ್ರ ಮೇಲೇನೇ ಕಲ್ಲೆತ್ತಾಕಕ್ಕೆ ಹೋದರೆ ಉಳಿಯುತ್ತೇನು ರೀ ಪೊಲಿಟಿಕಲ್ ಪಾರ್ಟಿ, ಉಳಿಯುತ್ತೇನು ರೀ ಕಾಂಗ್ರೆಸ್ಸು? ಇವತ್ತು ಅಲ್ಲಿ ಬಂಗಾಲಿ ಮುಸ್ಲಿಮ್ಗಳ, ಮಿಯಾ ಮುಸ್ಲಿಮ್ಗಳು ಅಂತ ಹೇಳ್ತಾರೆ, ಅವ್ರ ಪ್ರಭಾವ ಅಲ್ಲಿ ಭಾಳ ಜಾಸ್ತಿ ಇದೆ. ಇವತ್ತು ಅವ್ರನ್ನೂ ಬೈತಾರೆ, ಒವೈಸಿನೂ ಬೈತಾರೆ. ಇವತ್ತು ತೊಗೊಂಬಂದು ಪ್ರಿಯಾಂಕಾ ವಾದ್ರಾನಲ್ಲಿ ಸ್ಕ್ರೀನ್ ಕಮಿಟಿ ಚೇರ್ಮನ್ ಮಾಡಿದ್ದಾರೆ. ಅಲ್ಲಿ ಇವ್ರು ಏನೇನು ಸ್ಕ್ರೀನ್ ಮಾಡ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಗೆಲ್ಲಲ್ಲ. ಈಗಾಗಲೇ ಪ್ರೀಪೋಲ್ ಸರ್ವೆಗಳು ಬರ್ತಾ ಇದೆ. ಮೊನ್ನೆ ಒಂದು ಸರ್ವೆ ಬಂತು, ಅದು ಹೇಳ್ತಾ ಇದೆ BJPಗೆ 69ರಿಂದ 74 ಸೀಟ್ ಬರುತ್ತೆ ಅಂತೇಳಿ. ಅಲ್ಲಿರೋದೇ 126 ಸೀಟು. 126 ಸೀಟಲ್ಲಿ BJPಗೆ ಹತ್ತಿರ 74 ಬರುತ್ತೆ. ಇನ್ನು NDA ಪಟ್ಟ ಅಸ್ಸಾಂ ಗಣ ಪರಿಷತ್ಗೆ 8ರಿಂದ 11, ಇನ್ನೊಂದು BSF ಬೋಡೋಲ್ಯಾಂಡ್ ಪೀಪಲ್ ಫ್ರಂಟ್ ಇದಕ್ಕೆ 8ರಿಂದ 10 ಸೀಟ್ ಬರುತ್ತೆ. ಒಟ್ಟು NDAಗೆ 90 ಸೀಟ್ ಬರುತ್ತೆ 126ರಲ್ಲಿ ಅಂತೇಳಿ. ಕಾಂಗ್ರೆಸ್ಗೆ 25ರಿಂದ 29 ಬರುತ್ತೆ ಅಂತ ಹೇಳಿದರು. ಆದರೆ ಈ ಗೌರವ್ ಗೊಗೊಯ್ ಮಾತಾಡೋದ ಮೇಲೆ ಇನ್ನು ಬರೋ ಓಟ್ಗಳು ಸ್ಪಿಟ್ಟಾಗಿ ಹೋಗ್ತವೆ ನೋಡಿ. ಅಲ್ಲಿ 40% ಮುಸ್ಲಿಮ್ರಿದ್ರೂ 4 ದಿಕ್ಕಲ್ಲಿ ಇವತ್ತು ಚೆದರೋಗ್ತಾ ಇದ್ದಾವೆ. ಒಂದಷ್ಟು ಓಟು ಕಾಂಗ್ರೆಸ್ಸಿಗೆ ಹೋದರೆ ಇನ್ನೊಂದಷ್ಟು ಓಟು AIUDFಗೆ ಹೋಗುತ್ತೆ, ಇನ್ನೊಂದಷ್ಟು ಓಟು ಒವೈಸಿಗೆ ಹೋಗುತ್ತೆ, ಇನ್ನೊಂದಷ್ಟು ಓಟು ಎಲ್ರಿಗೂ ಚೆದರೋಗುತ್ತೆ. ಅದರಲ್ಲಿ ರಾಜ್ಯೋದರಕ್ಕೊಂದಷ್ಟು ಹೋಗುತ್ತೆ, CPIಗೆ ಒಂದಷ್ಟು ಹೋಗುತ್ತೆ, CPMಗೆ ಒಂದಷ್ಟು ಹೋಗುತ್ತೆ.
ಒಟ್ಟು ಇಡಿಗಂಟಾಗಿ ಒಂದು ಕಡೆಗೆ ಸೇರಬೇಕಾಗಿದ್ದಂತಹ ಮುಸಲ್ಮಾನ ಓಟ್ಗಳು ಇವತ್ತು ಚಿಲ್ಲಾಪಿಲ್ಲಿಯಾಗಿ ಹೋಗ್ತಾ ಇದ್ದಾವೆ. ಇನ್ನು ಅಷ್ಟೂ ಹಿಂದೂ ಸಮುದಾಯದ ಓಟ್ಗಳು ಮತ್ತು ಏನು ಗುಡ್ಡಗಾಡು ಜನಗಳ ಓಟ್ಗಳು ಬಿ ಜೆ ಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಆಗಿದೆ. ಅಸ್ಸಾಮಿಗಳಾಗಿರ್ಬೋದು, ಅಹೋಮ್ಗಳಾಗಿರ್ಬೋದು, ಬೋಡೋಗಳಾಗಿರ್ಬೋದು, ಸಣ್ಣ ಪುಟ್ಟ ಬುಡಕಟ್ಟು ಜನಾಂಗಗಳಾಗಿರ್ಬೋದು, ಈ ಟಿ ಟ್ರೈಬ್ಸ್ ಅಂತೇನು ಹೇಳ್ತಾರೆ ಆ ಟ್ರೈಬ್ ಇರ್ಬೋದು, ಇವೆಲ್ಲವೂ ಕೂಡ ಬಿ ಜೆ ಪಿ ಜೊತೆಗೆ ಎನ್ ಡಿ ಎ ಜೊತೆಗೆ ಗಟ್ಟಿಯಾಗಿ ನಿಂತಿದೆ. ಕಾಂಗ್ರೆಸ್ಗಿದ್ದಂತಹ ಒಂದೇ ವೋಟ್ ಬ್ಯಾಂಕು ಮುಸಲ್ಮಾನ ವೋಟ್ ಬ್ಯಾಂಕು ಛಿದ್ರ ಹೋಗಿದೆ. ಅದ್ರ ಜೊತೆಗೆ ಹಿಮಂತ್ ಬಿಸ್ವಾ ಶರ್ಮಾ ಇನ್ನೊಂದು ಆಟ ಬೇರೆ ಆಡ್ಬಿಟ್ಟಿದ್ದಾರೆ. ಅಸ್ಸಾಮಿ ಮುಸ್ಲಿಮ್ಸರು ನಮ್ಮವರು, ಇಲ್ಲಿನ ಮೂಲ ನಿವಾಸಿಗಳು, ಇವ್ರು ನಮ್ಮ ಜೊತೆ ಇರೋರು, ಅಂದರೆ ಅಲ್ಲಿ ಬೆಂಗಾಲಿ ಮುಸ್ಲಿಂ ಅಂತ ಅಸ್ಸಾಮಿ ಮುಸ್ಲಿಂ ಅಂತೇಳಿ ಡಿವೈಡ್ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಇಂಥ ಪರಿಸ್ಥಿತಿಲಿ ಯಾವುದೇ ಕಾರಣಕ್ಕೂ 20 ಸೀಟ್ ತಗೊಳ್ಳೋದು ಕಷ್ಟ ಆಗಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆಗೆ ಅಂಥ ಜಾಗಕ್ಕೆ ತಂದು ಪ್ರಿಯಾಂಕಾ ವಾದ್ರಾ ಅವ್ರನ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಹೇಳೋದಕ್ಕೆ ಪ್ರಿಯಾಂಕಾ ವಾದ್ರಾ ಯಾವ್ಯಾವ ಚುನಾವಣೆ ಜವಾಬ್ದಾರಿ ತಗೊಂಡ್ರು ಅಲ್ಲೆಲ್ಲ ಹೀನಾಯ ಸೋಲಾಗುತ್ತೆ ಅಂತೇಳಿ ಅದನ್ನು ಅವ್ರ ತಲೆ ಮೇಲೆ ಕಟ್ಟಲಿಕ್ಕೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶಕ್ಕೆ ಇನ್ಚಾರ್ಜ್ ಮಾಡಿಬಿಟ್ಟಿದ್ರು ಅದು ಯೋಗಿ ಮುಂದೆ ಪ್ರಿಯಾಂಕಾ ವಾದ್ರಾನ. ಏನು ದೊಡ್ಡದಾಗಿ ಅವರು ಪ್ರಚಾರ ಮಾಡೋಕೆ ಹೋದ್ರೂ ಕೂಡ 403 ಸೀಟಲ್ಲಿ ಗೆದ್ದಿದ್ದು ಕೇವಲ 2 ಕಾಂಗ್ರೆಸ್ಸು. 2 ಉತ್ತರ ಪ್ರದೇಶದಲ್ಲಿ ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂತ ಏನೇನೋ ಡ್ರಾಮಾ ಮಾಡಿದ್ರು ಪ್ರಿಯಾಂಕಾ ವಾದ್ರಾ. ಆದರೆ ಅಲ್ಲಿನ ಜನ ಕಾಂಗ್ರೆಸ್ಸನ್ನು ಕಂಪ್ಲೀಟಾಗಿ ತಿರಸ್ಕಾರ ಮಾಡಿಬಿಟ್ರು. ಆವತ್ತಿನ ಆ ಸೋಲಿನ ಹೊಣೆಯನ್ನು ಅವ್ರ ತಲೆ ಮೇಲೆ ಕಟ್ಟಲಾಗಿತ್ತು. ಈಗ ಅಸ್ಸಾಮಲ್ಲಿ ಅವರು ಅಪ್ರಾಣ ಗೆಲ್ಲಲ್ಲ, ಆ ಸೋಲನ್ನು ತಗೊಂಡು ಪ್ರಿಯಾಂಕಾ ತಲೆಗೆ ಕಟ್ತಾರೆ. ಇನ್ನು ಕೇರಳದಲ್ಲಿ ರಾಹುಲ್ ಗಾಂಧಿ ಇನ್ಚಾರ್ಜ್ ಇದ್ದಾರೆ. ಕೇರಳದಲ್ಲಿ ಇವತ್ತು ಕಮ್ಯುನಿಸ್ಟ್ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ, ಕಮ್ಯುನಿಸ್ಟ್ಗೆ ವಿರುದ್ಧವಾದ ಓಟುಗಳು ಬಿ ಜೆ ಪಿ ಕೂಡ ಅಲ್ಲಿ ಬಲಿಷ್ಠ ಆಗ್ತದೆ. ಆದರೆ ಈ ಬಾರಿ ಅಲ್ಲಿನ ಕಾಂಗ್ರೆಸ್ UDF ಅಧಿಕಾರಕ್ಕೆ ಬರೋ ಚಾನ್ಸ್ ಜಾಸ್ತಿ ಇದೆ. ಅಂದರೆ ಗೆಲುವಿನ ಪಟ್ಟ ರಾಹುಲ್ ಗಾಂಧಿಗೆ, ಸೋಲಿನ ಪಟ್ಟ ಪ್ರಿಯಾಂಕಾ ವಾದ್ರಾಗೆ. ಕಾಂಗ್ರೆಸ್ನ ಈ ಮಂಗನಾಟದಲ್ಲಿ ಕಾರ್ಯಕರ್ತರ ಪಾಡು ದೇವರಿಗೆ ಪ್ರಿಯ. ನಮಸ್ಕಾರ.